ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ಸ್ ಟು ಅರವಿಂದ್ ಸೇಜು ಯೂಟ್ಯೂಬ್ ಚಾನಲ್. ಈ ಒಂದು ಸೆಷನಲ್ಲಿ ಇಂಪಾರ್ಟೆಂಟ್ ಬ್ಯಾಂಕಿಂಗ್ ಟರ್ಮ್ಸ್ ಏನಿದೆ, ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ ಏನು ಅಂತ ನೋಡೋಣ. ಸೊ ನೋಡಿ, ರೆಪೋ ರೇಟ್ ಅಂದರೆ ನಾವೇನಂತ ಕರಿತೀವಿ ಅಂದರೆ ರೀಪರ್ಚೇಸ್ ಅಗ್ರಿಮೆಂಟ್ ಅಂತ ಅಥವಾ ಆಪ್ಷನ್ ಅಂತ ನಾವು ಕರಿತೀವಿ. ಅದೇ ರೀತಿ ರಿವರ್ಸ್ ರೆಪೋ ರೇಟ್ಗೆ ನಾವೇನಂತ ಕರಿತೀವಿ, ಇಟ್ ಈಸ್ ಎ ರಿವರ್ಸ್ ರೀಪರ್ಚೇಸ್ ಆಪ್ಷನ್ ಅಥವಾ ಏನು ರೀಪರ್ಚೇಸ್ ಅಗ್ರಿಮೆಂಟ್ ಅಂತ ನಾವು ರಿವರ್ಸ್ ರೀಪರ್ಚೇಸ್ ಅಗ್ರಿಮೆಂಟ್ ಅಂತ ನಾವು ಕರಿತೀವಿ. ಓಕೆ, ಸೊ ನೋಡಿ, ನೀವು ನ್ಯೂಸ್ ನೋಡ್ತಾ ಇರಬೇಕಾದ್ರೆ ಪ್ರತಿ ಕ್ವಾರ್ಟರ್ ಎಂಡಲ್ಲಿ ನ್ಯೂಸ್ ನೋಡ್ತಾ ಇರಬೇಕಾದ್ರೆ, ಪೇಪರ್ ಓದ್ತಾ ಇರಬೇಕಾದ್ರೆ ನಿಮಗೆ ಒಂದು ಟರ್ಮ್ ಕಾಮನ್ ಆಗಿ ಬಂದೇ ಬರುತ್ತೆ, ಬ್ಯಾಂಕಿಂಗ್ ಟರ್ಮು. RBI ಅವರು ರಿವರ್ಸ್ ರೆಪೋ ರೇಟ್ನ 0.25 ಪಾಯಿಂಟ್ಸ್ ಕಮ್ಮಿ ಮಾಡಿದ್ದಾರೆ ಅಥವಾ 0.25 ಪಾಯಿಂಟ್ಸ್ ಜಾಸ್ತಿ ಮಾಡಿದ್ದಾರೆ ಅಂತ ನೀವು ಯಾವಾಗಲೂ ಅದನ್ನ ಕೇಳ್ತಾ ಇರ್ತೀರ. ಬಟ್ ಏನಕ್ಕೆ RBI ನವರು ರೆಪೋ ರೇಟ್ನ ಕಮ್ಮಿ ಮಾಡ್ತಾರೆ ಮತ್ತು ಜಾಸ್ತಿ ಮಾಡ್ತಾರೆ ಅನ್ನೋದಕ್ಕೆ ಒಂದು ಮೇನ್ ಕಾರಣ ಅಂದರೆ, RBI ನವರು ಯಾವಾಗ್ಲೂ ಒಂದು ಗ್ರೋತ್ ಮತ್ತು ಇನ್ಫ್ಲೇಷನ್ ಮಧ್ಯೆ ಒಂದು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಈ ರೆಪೋ ರೇಟ್ನ ಮತ್ತು ರಿವರ್ಸ್ ರೆಪೋ ರೇಟ್ನ ಚೇಂಜಸ್ ಮಾಡ್ತಾನೆ ಇರ್ತಾರೆ. ಸೊ ಗ್ರೋತ್ ಆ್ಯಂಡ್ ಇನ್ಫ್ಲೇಷನ್ ಇದರಿಂದ ಹೇಗೆ ನಮಗೆ ಬ್ಯಾಲೆನ್ಸ್ ಆಗುತ್ತೆ ಅಥವಾ ಅದರಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅನ್ನೋದನ್ನು ನಾವು ಒಂದೊಂದಾಗಿ ಈ ಸೆಷನಲ್ಲಿ ನೋಡೋಣ. ಸೊ ಒಂದು ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟೀಸ್ಗೋಸ್ಕರ RBI ನವರು ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ನ ಚೇಂಜ್ ಮಾಡ್ತಾ ಇರ್ತಾರೆ, ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿಗೋಸ್ಕರ. ಮತ್ತು ನಾವು ನಾನಲ್ಲಿ ಹೇಳಿದೆ, ರೆಪೋ ರೇಟ್ ಅಂದರೆ ರೀಪರ್ಚೇಸ್ ಅಗ್ರಿಮೆಂಟ್ ಬಿಟ್ವೀನ್ ದ ಬ್ಯಾಂಕ್ ಮತ್ತು RBI ಮಧ್ಯೆ ಒಂದು ಏರ್ಪಡ್ತಕ್ಕಂಥ ಒಂದು ರೀಪರ್ಚೇಸ್ ಅಗ್ರಿಮೆಂಟ್. ಅಂದರೆ RBI ನವರು ಬ್ಯಾಂಕಿಗೆ ಸಾಲ ಕೊಡ್ತಾರೆ, ಆ ಸಾಲಕ್ಕೋಸ್ಕರ ಬ್ಯಾಂಕ್ನವರು ಕೊಲಾಟ್ರಲ್ ಸೆಕ್ಯೂರಿಟೀಸ್ನ ಅಂದರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ RBI ಹತ್ರ ಇರ್ತಾರೆ. ಅದನ್ನು ಮತ್ತೆ ನಾವು ರೀಪರ್ಚೇಸ್ ಮಾಡ್ತೀವಿ ಅಂತ ಒಂದು ಅಗ್ರಿಮೆಂಟ್ ಅಂದರೆ ಒಪ್ಪಂದ ಏರ್ಪಡುತ್ತೆ RBI ಮಧ್ಯೆ ಮತ್ತು ಬ್ಯಾಂಕ್ಗಳ ಮಧ್ಯೆ. ಅದಕ್ಕೋಸ್ಕರ ನಾವು ಇದನ್ನು ರೀಪರ್ಚೇಸ್ ಅಗ್ರಿಮೆಂಟ್ ಅಂತ ನಾವು ರೆಪೋ ರೇಟ್ನ ಕರಿತೀವಿ. ಸೊ ಇದರಿಂದ ಏನು ಮಾಡುತ್ತೆ, RBI ರೆಪೋ ಮತ್ತು ರಿವರ್ಸ್ ರೆಪೋನ ಚೇಂಜಸ್ ಮಾಡೋದ್ರಿಂದ ನಮ್ಮ ಎಕಾನಮಿನಲ್ಲಿ ಎಷ್ಟು ಅಮೌಂಟು ಇರಬೇಕು ಅನ್ನೋದನ್ನ RBI ಡಿಸೈಡ್ ಮಾಡುತ್ತೆ. ಸೊ RBI ಡಿಸೈಡ್ಸ್ ಹೌ ಮಚ್ ಮನಿ ಶುಡ್ ಗೋ ಇನ್ ಟು ದ ಎಕಾನಮಿ. ಓಕೆ, ದಿಸ್ ಈಸ್ ದ ಬೇಸಿಕ್ ಜಿಸ್ಟ್ ಆಫ್ ದ ರೆಪೋ ಅಂಡ್ ರಿವರ್ಸ್ ರೆಪೋ ರೇಟ್. ಪರ್ಟಿಕ್ಯುಲರ್ಲಿ ನಾವು ರೆಪೋ ರೇಟ್ ನೋಡೋದಾದರೆ, ನಮಗೆಲ್ಲ ಗೊತ್ತಿರೋ ಹಾಗೆ ರೆಪೋ ರೇಟ್ ಅಂದರೆ ರೀಪರ್ಚೇಸ್ ಅಗ್ರಿಮೆಂಟ್ ಆರ್ ರೀಪರ್ಚೇಸ್ ಆಪ್ಷನ್ ಬಿಟ್ವೀನ್ ದ RBI ಆ್ಯಂಡ್ ಬ್ಯಾಂಕ್. ನಾನು ಹೇಳಿದಾಗೆ ಒಂದು ಅಗ್ರಿಮೆಂಟು RBI ಮತ್ತು ಬ್ಯಾಂಕ್ ಮಧ್ಯೆ ಒಂದು ಅಗ್ರಿಮೆಂಟ್ ಏರ್ಪಡುತ್ತೆ. ಏನಂದರೆ ಒಂದು ಪರ್ಟಿಕ್ಯುಲರ್ ಪೀರಿಯಡ್ಗೆ ನೋಡಿ, ಬ್ಯಾಂಕ್ ಒಂದು ಪರ್ಟಿಕ್ಯುಲರ್ ಪೀರಿಯಡ್ಗೆ ಅಂದರೆ ದಟ್ ಮೈಟ್ ಬಿ ಓವರ್ ನೈಟ್ ಇರ್ಬೋದು, ಅಥವಾ 7 days 14 days ಅಥವಾ 28 days ಅದೇ ಇರ್ಬೋದು. ಅದನ್ನೇ ಅಂತ ಕರಿತೀವಿ ಟರ್ಮ್ ರೆಪೋ ಅಂತ ಕರಿತೀವಿ. ಆ ಒಂದು ಪರ್ಟಿಕ್ಯುಲರ್ ದಿನಗಳಿಗೋಸ್ಕರ ಬ್ಯಾಂಕ್ನವ್ರು ಏನು ಮಾಡ್ತಾರೆ, RBI ನವ್ರ ಹತ್ರ ಸಾಲ ಮಾಡ್ತಾರೆ. ಸೊ ಆ ಸಾಲಕ್ಕೆ ಹಾಗೆ ಕೊಡೋಕ್ಕಾಗುತ್ತಾ ಸಾಲನ? ನಾವು ನೀವು ಏನಾದರೂ ಸಾಲ ಇಸ್ಕೊಂಡ್ರೆ ಅಥವಾ ನಾವು ಯಾರಿಗೋ ಸಾಲ ಕೊಟ್ಟರೆ ನಾವಾಗೇ ಸಾಲ ಕೊಡ್ತೀವ ಅಥವಾ ಇಸ್ಕೊತೀವ? ಅದಕ್ಕೇನಾದ್ರು ಒಂದು ಸೆಕ್ಯೂರಿಟಿ ಕೊಟ್ಟೇ ಕೊಡ್ತೀವಿ. ನಾವು ಬ್ಯಾಂಕ್ ಚೆಕ್ ಕೊಡ್ಬೋದು ಅಥವಾ ಪ್ರಾಮಿಸರಿ ನೋಟ್ ಕೊಡ್ಬೋದು. ಅದೇ ಥರ RBI ನನಗೆ ಏನಾದರೂ ಒಂದು ಸೆಕ್ಯೂರಿಟಿ ಬೇಕು ಅಂತ ಕೇಳಿದಾಗ, ಸೊ ಬ್ಯಾಂಕ್ನವ್ರು ಏನು ಮಾಡ್ತಾರೆ, ಬ್ಯಾಂಕ್ನವರು ಒಂದು ಕೊಲಾಟ್ರಲ್ ಸೆಕ್ಯೂರಿಟೀಸ್ನ ಕೊಡ್ತಾರೆ, RBI ನವರಿಗೆ ಪ್ರೊವೈಡ್ ಮಾಡ್ತಾರೆ. ಸೊ ಆ ಕೊಲಾಟ್ರಲ್ ಸೆಕ್ಯೂರಿಟಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆಗಿರುತ್ತೆ. ಸೊ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಓವರ್ ನೈಟ್ಗೆ ಅಥವಾ ಟರ್ಮ್ ರೆಪೋ, ನಾನು ಹೇಳಿದೆ, ಸೊ ಪರ್ಟಿಕ್ಯುಲರ್ ಪೀರಿಯಡ್ಗೋಸ್ಕರ ಅಮೌಂಟ್ನ ತಗೊಂಡ್ಬಿಟ್ಟು ಅದಕ್ಕೆ ಒಂದು ಕೊಲಾಟ್ರಲ್ ಸೆಕ್ಯೂರಿಟಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಕೊಡ್ತಾರೆ. ಸೊ ಈ ಬ್ಯಾಂಕ್ನವರು ಆ ಸಾಲ ತೀರಿಸೋ ತನಕ ಒಂದು ಪರ್ಟಿಕ್ಯುಲರ್ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ನ RBI ನವರಿಗೆ ಕೊಡಬೇಕಾಗುತ್ತೆ. ಓಕೆ, ಈಗ ಕರೆಂಟ್ ರೇಟ್ ಆಫ್ ರೆಪೋ ರೇಟ್ ಇರೋದು ಅಂದರೆ 6% ಇದೆ. 6% ಅಥವಾ 6 ಪಾಯಿಂಟ್ಸ್ ಅಂಬೋದು, ಅಷ್ಟು ಇವಾಗ ಕರೆಂಟ್ ರೆಪೋ ರೇಟು ಇವಾಗಿರೋದು ಪರ್ಟಿಕ್ಯುಲರ್ಲಿ. ಸೊ ಇವಾಗ ಇಷ್ಟು ಸಮ್ ಅಮೌಂಟ್ ಆಫ್ ಇಸ್ಕೊಂಡಿರ್ತಾರೆ ಅಂದರೆ ಆ ಓವರ್ ನೈಟ್ಗೆ ಒಂದು 6% ಬಡ್ಡಿ ಹಾಕಿ ಅವರು RBI ನವರಿಗೆ ಕೊಡಬೇಕಾಗುತ್ತೆ. ಅಂದರೆ ಈಗ RBI ನವ್ರನ್ನ ಅಮೌಂಟು ಬ್ಯಾಂಕ್ನವರು ಕೊಟ್ಟಾಗ ಅದೇ ಥರ ಒಂದು ರೀಪರ್ಚೇಸ್ ಅಂದರೆ ಕೊಲಾಟ್ರಲ್ ಸೆಕ್ಯೂರಿಟೀಸ್ ಅಂದರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಏನಿರುತ್ತೆ, ಆ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಮತ್ತೆ ಬೈ ಮಾಡ್ತಾರೆ
ಎಕ್ಸ್ಟ್ರಾ ಅಮೌಂಟ್ ಬಡ್ಡಿ ಕೊಟ್ಬಿಟ್ಟು ಓವರ್ ಆಲ್ ಅಮೌಂಟ್ ಕೊಟ್ಟು ಬ್ಯಾಂಕ್ನವರು ಮತ್ತೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಬೈ ಮಾಡ್ತಾರೆ. ಇನ್ ಕೇಸ್ ನೋಡಿ ಇದನ್ನೇ ಹೇಳ್ತಿರೋದು, ಬ್ಯಾಂಕ್ ಪ್ರಾಮಿಸಸ್ ಟು ರೀಪರ್ಚೇಸ್ ಗೌರ್ಮೆಂಟ್ ಸೆಕ್ಯೂರಿಟಿ ಆಫ್ ದ ರೆಪೋ ಪೀರಿಯಡ್. ನಾನು ಹೇಳಿದೆ ಓವರ್ ನೈಟ್ ಅಥವಾ ಟರ್ಮ್ ರೆಪೋ. ನೋಡಿ ನೋಡಿ ಒಂದು ಪಿಕ್ಚೋರಿಯಲ್ ಇದರಲ್ಲಿ ತೋರಿಸೋದಾದ್ರೆ ನೋಡಿ, ಬ್ಯಾಂಕ್ನವ್ರು ಏನು ಮಾಡ್ತಾರೆ, ಆರ್ ಬಿ ಐನವ್ರ ಹತ್ರ ಒಂದು ಸಾಲ ತಗೊಂತಾರೆ. ಎಷ್ಟು, ಒಂದು ಪರ್ಟಿಕ್ಯುಲರ್ ಸಮ್ ಅಮೌಂಟ್ ಬ್ಯಾಂಕ್ನವ್ರು ಏನು ಮಾಡ್ತಾರೆ, ಆರ್ ಬಿ ಐನ ಹತ್ರ ಒಂದು ಸಾಲ ತಗೊತಾರೆ. ಸೊ ಈ ಸಾಲಕ್ಕೆ ಏನು ಮಾಡ್ತಾರೆ, ಅವರು ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಅಡಮಾನವಾಗಿ ಇಡ್ತಾರೆ. ಓಕೆ, ಸಾಲ ಅಂತ ಬರೀಬೋದು ನಾವು, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ನಾವು ಇಲ್ಲಿ ಮೆನ್ಷನ್ ಮಾಡ್ಬೋದು. ಸೊ ಇದಕ್ಕೆ ನಾವೇನು ಮಾಡ್ತೀವಿ, ಈ ಎಷ್ಟು ಅಮೌಂಟ್ ಆಗಿರ್ತಾರೋ ಅದಕ್ಕೆ ಈಗಿನ ರೆಪೋ ರೇಟ್ ಏನಿದೆ ಅಷ್ಟು ಇಂಟ್ರೆಸ್ಟ್ನ ಸಮೇತ ಅವರು ಇವರಿಗೆ ಕೊಡಬೇಕಾಗುತ್ತೆ, ಆರ್ ಬಿ ಐನವರಿಗೆ. ಇನ್ ಕೇಸಲ್ಲಿ ಈಗ ಬ್ಯಾಂಕ್ನವರು ಅದನ್ನು ತೀರ್ಸೋಕ್ಕಾಗಲಿಲ್ಲ, ಪರ್ಟಿಕ್ಯುಲರ್ ಪೀರಿಯಡ್ ಅಥವಾ ಪರ್ಟಿಕ್ಯುಲರ್ ಟೈಮಲ್ಲಿ ತೀರ್ಸೋಕ್ಕಾಗಲಿಲ್ಲ, ಬ್ಯಾಂಕ್ನವ್ರು ಏನು ಮಾಡಿದ್ರು, ಡಿಫಾಲ್ಟ್ ಆದರೆ, ಇನ್ ಕೇಸ್ ಬ್ಯಾಂಕ್ ಡಿಫಾಲ್ಟ್ ಆದರೆ ಏನು ಮಾಡ್ತಾರೆ, ಆರ್ ಬಿ ಐನವರು ಓಪನ್ ಮಾರ್ಕೆಟಲ್ಲಿ ಈ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಏನಿರುತ್ತೆ, ಓಪನ್ ಮಾರ್ಕೆಟಲ್ಲಿ ಈ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಮಾರಾಟ ಮಾಡಿ ಅವ್ರಿಗೆ ಬೇಕಾದಂಥ ದುಡ್ಡನ್ನ ಅವರು ಪಡ್ಕೊತಾರೆ. ಓಕೆ, ಇನ್ ಕೇಸ್ ಬ್ಯಾಂಕ್ ಆರ್ ನಾಟ್ ಏಬಲ್ ಟು ಪೇ ದಿಸ್ ಅಮೌಂಟ್ ಅಂದರೆ, ಇನ್ ಕೇಸ್ ಬ್ಯಾಂಕ್ ಬಿಕಮ್ ಡಿಫಾಲ್ಟ್ ಅಂದರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಓಪನ್ ಮಾರ್ಕೆಟಲ್ಲಿ ಆರ್ ಬಿ ಐನವರು ಮಾರಾಟ ಮಾಡಿ ಅವ್ರಿಗೆ ಬೇಕಾದಂಥ ದುಡ್ಡನ್ನ ಅವರು ಪಡ್ಕೊತಾರೆ. ಓಕೆ, ಇದು ಬಂದ್ಬಿಟ್ಟು ರೆಪೋ ರೇಟ್. ಈ ಕರೆಂಟ್ ರೆಪೋ ರೇಟ್ ಇರೋದು 6 ಇದೆ. ಓಕೆ, ಸೊ ಅದೇ ರೀತಿ ನಾವು ರಿವರ್ಸ್ ರೆಪೋ ರೇಟ್ ಅಂತ ಹೇಳಿದರೆ, ಇದನ್ನು ನಾವು ರಿವರ್ಸ್ ರೀಪರ್ಚೇಸ್ ಅಗ್ರಿಮೆಂಟ್ ಬಿಟ್ವೀನ್ ದ ಬ್ಯಾಂಕ್ ಅಂಡ್, ನಾವೇನಂತ ಕರಿಬೋದು, ರಿವರ್ಸ್ ರೀಪರ್ಚೇಸ್ ಅಗ್ರಿಮೆಂಟ್ ಬಿಟ್ವೀನ್ ದ ಬ್ಯಾಂಕ್ ಅಂಡ್ ಆರ್ ಬಿ ಐ. ಸೇಮ್ ಇಸ್ ಡೆಡ್ ಅಪೋಸಿಟ್ ಟು ದ ಏನು ರೆಪೋ ರೇಟ್. ರೆಪೋ ರೇಟ್ ಏನು ಮಾಡ್ತೀವಿ, ಆರ್ ಬಿ ಐನವರು ಬ್ಯಾಂಕ್ಗೆ ಸಾಲ ಕೊಡ್ತಾರೆ. ಬಟ್ ಇಲ್ಲಿ ಏನಾಗುತ್ತೆ, ಸರ್ಪ್ಲಸ್, ಬ್ಯಾಂಕ್ಗಳ ಹತ್ರ ಸರ್ಪ್ಲಸ್ ಮನಿ, ಹೆಚ್ಚಿಗೆ ಮನಿ ಇದ್ದರೆ ಬ್ಯಾಂಕ್ ಏನು ಮಾಡ್ತಾರೆ, ಆ ಮನಿನ ಆರ್ ಬಿ ಐ ಹತ್ರ ಡೆಪಾಸಿಟ್ ಮಾಡ್ತಾರೆ. ಅದೇ ಹಾಗೆ ಡೆಪಾಸಿಟ್ ಮಾಡ್ತಾರ, ಇಲ್ಲ, ಆರ್ ಬಿ ಐ ಹತ್ರ ಅವರು ಸೇಮ್ ಪ್ರೊಸೆಸ್ಸಲ್ಲಿ ಕೊಲಾಟ್ರಲ್ ಸೆಕ್ಯೂರಿಟೀಸ್ನ ತಗೊತಾರೆ. ಅಂದರೆ ಆರ್ ಬಿ ಐನವರು ಕೊಲಾಟ್ರಲ್ ಸೆಕ್ಯೂರಿಟಿ ಯಾವ್ದು ಕೊಡಬೇಕು, ಸೇಮ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಆರ್ ಬಿ ಐನವರು ಅಲ್ಲಿ ಆ ಬ್ಯಾಂಕ್ ಹತ್ರ ಇಡಬೇಕಾಗುತ್ತೆ. ಇನ್ ಕೇಸ್ ಡಿಫಾಲ್ಟ್ ಆದಾಗ ಸೇಮ್ ಪ್ರೊಸೆಸ್ ಆಗುತ್ತೆ. ಸೊ ಇದನ್ನು ಅಷ್ಟೇ, ಓವರ್ ನೈಟ್ ಅಥವಾ ಟರ್ಮ್ ರೆಪೋ 7 ಡೇಸ್, 14 ಡೇಸ್ ಅಥವಾ 28 ಡೇಸಿಗೆ ಒಂದು ಪರ್ಟಿಕ್ಯುಲರ್ ಟರ್ಮಲ್ಲಿ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಸೊ ಈಗ ಸೇಮ್ ಈಗೇನು ಮಾಡ್ತಾರೆ, ಬ್ಯಾಂಕ್ನವ್ರು ಬಂದುಬಿಟ್ಟು ಆರ್ ಬಿ ಐನವರಿಗೆ ಅಮೌಂಟ್ ಕೊಡ್ತಾರೆ. ಸೊ ಆರ್ ಬಿ ಐನವರು ಕೊಲಾಟ್ರಲ್ ಸೆಕ್ಯೂರಿಟೀಸ್ ಆಗಿ ಬ್ಯಾಂಕಿಗೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಕೊಡ್ತಾರೆ. ಆಫ್ಟರ್ ದಟ್ ಏನು ಪೀರಿಯಡ್ ಆದಮೇಲೆ, ಸೊ ರಿವರ್ಸ್ ರೀಪರ್ಚೇಸ್ ಅಗ್ರಿಮೆಂಟ್ ಪ್ರಕಾರ ಅವರು ಆರ್ ಬಿ ಐನವರು ಒಂದು ಸಮ್ ಪರ್ಸೆಂಟೇಜ್ ಅಂತ, ಇವಾಗ ರಿವರ್ಸ್ ರೆಪೋ ರೇಟು ಇರೋದು 3.35 ಅಂತ ನಾವು ಹೇಳ್ಬೋದು. ಓಕೆ, ಈ 3.35 ಕರೆಂಟ್ ರಿವರ್ಸ್ ರೆಪೋ ರೇಟ್. 3.35% ಇದೆ. ಈ ತಗೊಂಡಿರೋ ಅಮೌಂಟ್ಗೆ 3.35% ಅವರು ಪರ್ಟಿಕ್ಯುಲರ್ ಡೇಗೆ ಬಡ್ಡಿ ಸಮೇತ ಬ್ಯಾಂಕಿಗೆ ಕೊಡ್ತಾರೆ. ಓಕೆ, ಆಮೇಲೆ ಬ್ಯಾಂಕ್ನವರು ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಆರ್ ಬಿ ಐನವ್ರಿಗೆ ಓಪನ್ ಮಾಡ್ತಾರೆ. ಇದೆರಡು ಡಿಫ್ರೆನ್ಸು ರೆಪೋ ಮತ್ತು ರಿವರ್ಸ್ ರೆಪೋ ಮಧ್ಯೆ ಇರತಕ್ಕಂಥದ್ದು. ಬಟ್ ನೋಡಿ, ನಾನು ಹೇಳ್ದಂಗೆ ರೆಪೋ ರೇಟ್ ಆ್ಯಂಡ್ ರಿವರ್ಸ್ ರೆಪೋ ರೇಟ್ ಹೆಲ್ಪ್ಸ್ ಆರ್ ಬಿ ಐ ಟು ಕಂಟ್ರೋಲ್ ದ ಇನ್ಫ್ಲೇಷನ್ ಆ್ಯಂಡ್ ಗ್ರೋತ್ನ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಕ್ಕೆ ಮತ್ತು ಗ್ರೋತ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಆರ್ ಬಿ ಐನವರು ಯಾವ ಥರ ಈ ರೆಪೋ ರೇಟು ಮತ್ತು ರಿವರ್ಸ್ ರೆಪೋ ರೇಟ್ನ ಯೂಸ್ ಮಾಡ್ತಾರೆ ಅಂತ ನಾವು ನೋಡೋದಾದರೆ, ಸೊ ನೋಡ್ರಿ, ಎಲ್ಲ ನಾವೇನಂತೀವಿ, ಮೆಹಂಗಾಯಿ, ಹಣದುಬ್ಬರ ಜಾಸ್ತಿ ಆಗಿದ್ದರೆ, ಇನ್ಫ್ಲೇಷನ್ ಜಾಸ್ತಿ ಆಗಿದ್ದರೆ ಆಬ್ವಿಯಸ್ಲಿ ಏನಾಗುತ್ತೆ, ತಗೊಳ್ಳೋರ ಸಂಖ್ಯೆ ತುಂಬ, ಪರ್ಚೇಸಿಂಗ್ ಪವರ್ ಏನಿರುತ್ತೆ, ಪರ್ಚೇಸಿಂಗ್ ಪವರು ಏನಾಗುತ್ತೆ, ಕಮ್ಮಿ ಆಗುತ್ತೆ. ಓಕೆ, ಹಣದುಬ್ಬರ ಜಾಸ್ತಿ ಆದಾಗ ಯಾರೂ ಅಷ್ಟು ಇದು ಮಾಡಲ್ಲ. ಓಕೆ, ಅವಾಗ ಆರ್ ಬಿ ಐನವ್ರು ಏನು ಮಾಡ್ತಾರೆ, ರೆಪೋ ರೇಟ್ನ ಇನ್ಕ್ರೀಸ್ ಮಾಡ್ತಾರೆ. ಓಕೆ, ಇನ್ ಕೇಸ್ ಇನ್ಫ್ಲೇಷನ್ ಜಾಸ್ತಿ ಇದ್ದಾಗ
ಆರ್ ಬಿ ಐನ ಏನು ಮಾಡ್ತಾರೆ, ರೆಪೋ ರೇಟ್ನ ಮತ್ತೆ ರಿವರ್ಸ್ ರೆಪೋ ರೇಟ್ನ ಜಾಸ್ತಿ ಮಾಡ್ತಾರೆ. ಹಣದುಬ್ಬರವನ್ನು ತಡೆಗಟ್ಟಲು ಅಂದರೆ ಕಮ್ಮಿ ಮಾಡೋಕ್ಕೆ. ಅವಾಗ ಏನಾಗುತ್ತೆ, ಪರ್ಚೇಸಿಂಗ್ ಪವರ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಇನ್ಫ್ಲೇಷನ್ ಆಬ್ವಿಯಸ್ಲಿ ಜಾಸ್ತಿ ಆಗುತ್ತೆ. ಈ ರೆಪೋ ರೇಟ್ನ ಜಾಸ್ತಿ ಮಾಡಿದರೆ ಏನಾಗುತ್ತೆ, ಇವಾಗ ನೋಡಿ ಆರ್ ಬಿ ಐನವರು ಬ್ಯಾಂಕಿಗೆ ಎಷ್ಟು ಪರ್ಸೆಂಟಲ್ಲಿ ಸಾಲ ಕೊಡ್ತಿದ್ರು, 6%. ಇವಾಗ ರೆಪೋ ರೇಟ್ನ ನಾವು ಜಾಸ್ತಿ ಮಾಡಿದರೆ, ಫಾರ್ ಎಕ್ಸಾಂಪಲ್ 6.5 ಅಥವಾ 7 ಏನಾದರೂ ಮಾಡಿದರೆ ಆಬ್ವಿಯಸ್ಲಿ ಏನಾಗುತ್ತೆ, ಈ ಬ್ಯಾಂಕ್ಗಳು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡ್ತವೆ. ನಮ್ಮ ಪರ್ಸ್ನಲ್ ಲೋನಿಗಿರ್ಬೋದು, ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡ್ತವೆ. ಪರ್ಸ್ನಲ್ ಲೋನು, ಕಾರ್ ಲೋನು, ಬ್ಯಾಂಕ್ನವರೇ ಫಸ್ಟ್ ದುಡ್ಡು ತೊಗೊಂಬಂದು ಹೆಚ್ಚಿಗೆ ಪರ್ಸೆಂಟೇಜ್ ಬಡ್ಡಿ ಕೊಡೋದ್ರಿಂದ ರೆಪೋ ರೇಟ್ ಜಾಸ್ತಿ ಆದಾಗ ಬ್ಯಾಂಕ್ನವರು ಕೊಡ್ತಕ್ಕಂಥ ಸಾಲಗಳ ಮೇಲೆ ಅವರು ಇಂಟ್ರೆಸ್ಟ್ನ ಜಾಸ್ತಿ ಮಾಡ್ತಾರೆ. ಓಕೆ, ಇಂಟ್ರೆಸ್ಟ್ ಜಾಸ್ತಿ ಆದಾಗ ಜನಗಳು ಏನು ಮಾಡ್ತಾರೆ, ಜನಗಳು ಲೋನ್ ತಗೊಳಕ್ಕೆ ಹೋಗ್ತಾರಾ? ಸೊ ಲೋನ್ ಏನಾಗುತ್ತೆ, ಬಡ್ಡಿ ಜಾಸ್ತಿ ಇದೆ ಅಂತ ಜಾಸ್ತಿ ಲೋನು ತಗೊಳೋದಿಲ್ಲ. ಇವಾಗ ನೋಡಿ, ಸುಮ್ಮನೆ ಯಾವುದೋ ಪರ್ಸ್ನಲ್ ಲೋನ್ ತೊಗೊಳೋದು, ಕಾರ್ ಲೋನ್ ತೊಗೊಳೋದು, ಬೈಕ್ ಲೋನ್ ತೊಗೊಳೋದು, ಅದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಜನ ಏನು ಮಾಡ್ತಾರೆ, ಮುಂದಕ್ಕೆ ಹಾಕ್ತಾರೆ. ಓಕೆ, ಅಂದರೆ ಅವರಿಗೆ ಒಂದು ಏನು ತಗೊಳಕ್ಕಂತ ಒಂದು ಏನು ಒಂದು ಅನಿಸಿಕೆ ಇರುತ್ತೆ, ಅದನ್ನು ಮುಂದಕ್ಕೆ ಹಾಕ್ತಾರೆ. ಅಂದರೆ ಲೋನ್ ಜಾಸ್ತಿ ಆಯ್ತಪ್ಪ, ಇವಾಗ ಬೇಡ ತಗೊಳೋದು, ನಾವು ಮುಂದೆ ಯಾವಾಗಾದ್ರೂ ನೋಡೋಣ ಅಂತ. ಏನಕ್ಕಂದರೆ ಇನ್ಫ್ಲೇಷನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಈ ಆರ್ ಬಿ ಐ ಏನಾದ್ರು ಕಂಟ್ರೋಲ್ ಮಾಡೋದಕ್ಕೆ ಇದೊಂದು ಯಾವಾಗ್ಲೂ ಈ ಒಂದು ಪ್ರೋಸೆಸ್ನ ಮಾಡ್ತಾನೆ ಇರ್ತಾರೆ. ಸೊ ಇವಾಗ ಏನಾಗುತ್ತೆ, ಆಬ್ವಿಯಸ್ಲಿ ನಾವು ಮಾರ್ಕೆಟಲ್ಲಿ ಇದು ಏನು ಕಮ್ಮಿ ರೆಪೋ ರೇಟ್ ಜಾಸ್ತಿ ಆದರೆ ಮನಿ ಸಪ್ಲೈ ಏನಿರುತ್ತೆ ಅದು ತುಂಬ ಕಮ್ಮಿ ಆಗುತ್ತೆ. ಮನಿ ಸಪ್ಲೈ ಕಮ್ಮಿ ಆಗುತ್ತೆ ಏನಕ್ಕೆ ಅಂದರೆ, ಜನಗಳ ಹತ್ರ ಹಣ ಕಮ್ಮಿ ಆಗೋದ್ರ ಮೂಲಕ ಮನಿ ಸಪ್ಲೈ ಕಮ್ಮಿ ಆಗುತ್ತೆ, ಲೋನ್ ಕಮ್ಮಿ ಸಿಗುತ್ತೆ, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ ಲೋನ್ಸ್ ಮೇಲೆ, ಅದರಿಂದ ಮನಿ ಸಪ್ಲೈ ಕಮ್ಮಿ ಆಗುತ್ತೆ. ಅವಾಗ ಏನು ಮಾಡ್ತಾರೆ, ಯಾವಾಗಲೂ ಒಂದು ಕೊಳ್ಳೋ ವಾಪ ತಗೋಣ ಅಂತ ನಾವೇನು ಹೇಳ್ತೀವಿ, ಇರ್ತಕ್ಕಂಥ ಟೈಮಲ್ಲಿ ಇದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಡಿಮ್ಯಾಂಡ್, ಯಾವುದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇತ್ತು ಫಸ್ಟು ಅದಕ್ಕೆ ಡಿಮ್ಯಾಂಡ್ ಎಲ್ಲ ತುಂಬ ಕಮ್ಮಿ ಆಗುತ್ತೆ. ಮತ್ತು ಪ್ರೈಸಸ್ ಏನು ಜಾಸ್ತಿ ಇತ್ತು ಅದನ್ನೆಲ್ಲ ಪ್ರೈಸಸ್ ತುಂಬ ಕಮ್ಮಿ ಆಗುತ್ತೆ ಮಾರ್ಕೆಟಲ್ಲಿ. ಮತ್ತು ಇದೆಲ್ಲ ಕಮ್ಮಿ ಆದಮೇಲೆ ಇನ್ಫ್ಲೇಷನ್ ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ. ಓಕೆ, ಅದೇ ರೀತಿ ಇದು ಡೆಡ್ ಆಪೋಸಿಟ್. ನಾವು ಗ್ರೋತ್ ಇನ್ಕ್ರೀಸ್ ಮಾಡಬೇಕಂದ್ರೆ ನೋಡಿ, ಒನ್ಸು ಇದನ್ನು ತಗೊಳ್ಳಿ, 7% ರೆಪೋ ರೇಟ್ ಇದೆ ಅಂದರೆ ಅವಾಗ ಏನಾಗುತ್ತೆ, ನಿಮಗೆ ಇಂಟ್ರೆಸ್ಟು ಜಾಸ್ತಿ ಇರೋದು, ಲೋನ್ಸು ಕಮ್ಮಿ ತಗೊಳೋದು, ಮತ್ತು ಮನಿ ಸಪ್ಲೈ ಮಾರ್ಕೆಟಲ್ಲಿ ಕಮ್ಮಿ ಇರೋದು, ಎಕಾನಮಿಯಲ್ಲಿ ಮನಿ ಸಪ್ಲೈ ಕಮ್ಮಿ ಇರುತ್ತೆ, ಮತ್ತು ಡಿಮ್ಯಾಂಡ್ ಫಾರ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಕಮ್ಮಿ ಇರುತ್ತೆ, ಮತ್ತು ಪ್ರೈಸಸ್ ಕಮ್ಮಿ ಇರುತ್ತೆ. ಸೊ ಓವರಾಲ್ ಇನ್ಫ್ಲೇಷನ್ನು ಕಮ್ಮಿ ಇದ್ದಾಗ ಆರ್ ಬಿ ಐನವ್ರು ಏನು ಮಾಡ್ತಾರೆ, ಗ್ರೋತು, ಕಂಟ್ರಿ ಗ್ರೋತ್, ಎಕನಾಮಿಕ್ ಗ್ರೋತ್ ಕಮ್ಮಿ ಇದೆ ಅಂದರೆ ಅವ್ರೇನು ಮಾಡ್ತಾರೆ, ಜನಗಳು ಜಾಸ್ತಿ ಹೆಚ್ಚು ವೆಚ್ಚ ಮಾಡಬೇಕು, ಜನಗಳು ಜಾಸ್ತಿ ಒಂದು ಕೊಂಡ್ಕೋಬೇಕು, ಮಾರ್ಕೆಟಲ್ಲಿ ಮನಿ ಯಾವಾಗಲೂ ಓಡಾಡ್ತಿರ್ಬೇಕು ಅಂದರೆ ಅವ್ರು ಏನು ಮಾಡ್ತಾರೆ, ಇದರ ಡೆಡ್ ಆಪೋಸಿಟ್ ಅಂದರೆ ರೆಪೋ ರೇಟ್ನ ಕಮ್ಮಿ ಮಾಡ್ತಾರೆ. ರೆಪೋ ರೇಟ್ನ ಕಮ್ಮಿ ಮಾಡ್ತಾರೆ. ಇವಾಗ 6 ಇದೆಯಾ, ಇವಾಗ 5.25 5.5 ಅಥವಾ 5.75 ಬಂದುಬಿಟ್ರೆ ಏನಾಗುತ್ತೆ, ರೆಪೋ ರೇಟ್ ಕಮ್ಮಿ ಆದ ತಕ್ಷಣ ಮತ್ತು ಅಥವಾ ರಿವರ್ಸ್ ರೆಪೋ ರೇಟ್ ಕಮ್ಮಿ ಮಾಡ್ತಾರೆ, ಇವೆರಡು ಮಾಡ್ತಾರೆ. ಇವಾಗ ರೆಪೋ ರೇಟ್ ಕಮ್ಮಿ ಆದರೆ ಏನಾಗುತ್ತೆ, ಬ್ಯಾಂಕ್ ಕೊಡ್ತಕ್ಕಂಥ ಲೋನ್ನ ಇಂಟ್ರೆಸ್ಟ್ ರೇಟು ಕಮ್ಮಿ ಆಗುತ್ತೆ, ಲೋನ್ ತಗೊಳೋರು ಜಾಸ್ತಿ ಆಗ್ತಾರೆ. ಅವಾಗ ಓಕೆ, ಲೋನ್ ತಗೊಳೋರು ಜಾಸ್ತಿ ಆಗ್ತಾರೆ, ಮನಿ ಸಪ್ಲೈ ಅದೇನಾಗುತ್ತೆ ಮಾರ್ಕೆಟಲ್ಲಿ ಎಕಾನಮಿಯಲ್ಲಿ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಫಾರ್ ದ ಪ್ರಾಡಕ್ಟ್ಸ್ ಜಾಸ್ತಿ ಆಗುತ್ತೆ, ಪ್ರೈಸಸ್ ಹೈ ಆಗುತ್ತೆ, ಮತ್ತು ಇದರಿಂದ ಗ್ರೋತ್ ರೇಟು ಗ್ರೋತ್ ರೇಟು ಜಾಸ್ತಿ ಆಗುತ್ತೆ. ಸೊ ಈ ರೀತಿಯಿಂದ ಯಾವಾಗ್ಲೂ ಆರ್ ಬಿ ಐನವರು ನಾವೇನಂತ ಕರಿತೀವಿ, ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಕರಿತೀವಿ. ಆರ್ ಬಿ ಐನವರು ಒಂದು ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋಕ್ಕೆ ಬಿಟ್ವೀನ್ ಗ್ರೋತ್ ಆ್ಯಂಡ್ ಇನ್ಫ್ಲೇಷನ್ ಮಧ್ಯೆ ಒಂದು ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋದಕ್ಕೆ ಈ ರೆಪೋ ರೇಟ್ನ ಮತ್ತು ರಿವರ್ಸ್ ರೆಪೋ ರೇಟ್ನ ಯೂಸ್ ಮಾಡ್ತಾರೆ. ಓಕೆ, ಟು ಕಂಟ್ರೋಲ್ ದ ಇನ್ಫ್ಲೇಷನ್ ಅಥವಾ ಇನ್ಕ್ರೀಸ್ ದ ಗ್ರೋತ್. ಯಾವ್ದು ಜಾಸ್ತಿ ಆದ್ರೂ ಏನು ಕಮ್ಮಿ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗುತ್ತೆ, ಏನು ಕಮ್ಮಿ ಆಗಿದ್ರೆ ಏನು ಜಾಸ್ತಿ ಮಾಡಬೇಕು ಅಂತ ಅದು ಗೊತ್ತಾಗುತ್ತೆ. ಈ ರೀತಿಯಾಗಿ
ನಮ್ಮ ಎಕಾನಮಿ ಎಲ್ಲೂ ದಾರಿ ತಪ್ಪಬಾರ್ದು ಅಂತ ಈ ಆರ್ ಬಿ ಐ ಅನ್ನೋರು ಈ ಪ್ರೋಸೆಸ್ನ ಯಾವಾಗಲೂ ಮಾಡ್ತಾನೆ ಇರ್ತಾರೆ. ಸೊ ಈ ಪರ್ಟಿಕ್ಯುಲರ್ ಬ್ಯಾಂಕಿಂಗ್ ಟರ್ಮ್ ಇಲ್ಲಿಗೆ ರಿವರ್ಸ್ ರೆಪೋ ರೇಟು ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಟೈಮು ಬೇರೆ ಬ್ಯಾಂಕಿಂಗ್ ಟರ್ಮ್ನಲ್ಲಿ ಎಕ್ಸಾಂಪಲ್ಸಲ್ಲಿ ಬೇರೆ ಬ್ಯಾಂಕಿಂಗ್ ಟರ್ಮ್ನ ನೋಡೋಣ. ಓಕೆ, ಥ್ಯಾಂಕ್ ಯು.